ಚಾಮರಾಜನಗರ ತಾಲೂಕಿನ ಬಿಸಲವಾಡಿ ಗ್ರಾಮದ ಬಿಳಿಕಲ್ಲು ಕ್ವಾರಿಯಲ್ಲಿ ಕಲ್ಲು ಕುಸಿತದಿಂದಾಗಿ ಮೂವರು ಕಾರ್ಮಿಕರು ದುರ್ಮರಣಕ್ಕೆ ಈಡಾಗಿರುವ ಘಟನೆ ಸೋಮವಾರ ನಡೆದಿದೆ. ಚಾಮರಾಜನಗರ ತಾಲೂಕಿನ ಕಾಗಲವಾಡಿ ಮೋಳೆ ಗ್ರಾಮದವರಾದ ಕುಮಾರ್, ಸಿದ್ದರಾಜು, ಶಿವರಾಜು ಎಂಬ ಕಾರ್ಮಿಕರೇ ಮೃತ ದುರ್ದೈವಿಗಳು. ಇವರೆಲ್ಲರೂ ತಮಿಳುನಾಡು ಮೂಲದ ಭಾಸ್ಕರ್ ಎಂಬುವರ ಪತ್ನಿ ರೇಣುಕಾದೇವಿ ಎಂಬುವವರಿಗೆ ಸೇರಿದ ಬಿಳಿಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಎಂದಿನಂತೆ ಸೋಮವಾರವೂ ಸಹ ಕ್ವಾರಿಗೆ ತೆರಳಿ ಕಲ್ಲಿಗೆ ಕುಳಿ ಹೊಡೆಯುತ್ತಿದ್ದರೆನ್ನಲಾಗಿದೆ. ಈ ವೇಳೆ ಮೇಲಿನಿಂದ ಭಾರೀ ಗಾತ್ರದ ಕಲ್ಲು ಉರುಳಿದ್ದು ಕುಮಾರ, ಶಿವರಾಜು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಪಿಎಸ್ಐ ರಾಜೇಂದ್ರ ಹಾಗೂ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದ ಸಿದ್ದರಾಜು ಎಂಬುವವರನ್ನು ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಗ್ರಾಮ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 172ರಲ್ಲಿ ಭಾಸ್ಕರ್ ರಾವ್ ಅನ್ನೋರಿಗೆ ಈ ಹಿಂದೆ ನಮ್ಮ ಇಲಾಖೆಯಿಂದ 3 ಎಕರೆ ಗಣಿಗೆ ಗುತ್ತಿಗೆಯನ್ನು ಮಂಜೂರು ಮಾಡಲಾಗಿದೆ. ಈ ಒಂದು ಪ್ರದೇಶದಲ್ಲಿ ಅವರ ಪತಿ ಮೃತಪಟ್ಟ ನಂತರ ರೇಣುಕಾದೇವಿಯನವರಿಗೆ ಇಂದ ಮಂತ್ ಆಫ್ ಜನವರಿ 23/1/2022ರಲ್ಲಿ ಗುತ್ತಿಗೆಯನ್ನು ಅವರಿಗೆ ವರ್ಗಾವಣೆ ಮಾಡಿಕೊಡಲಾಗಿದೆ. ಸೊ ವರ್ಗಾವಣೆ ಆದ ನಂತರ ಇವರು ಗಣಿಗಾರಿಕೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅವರ ಪತ್ನಿ ಹೆಸರಲ್ಲಿ. ಸೊ ಜಿಲ್ಲೆಯಲ್ಲಿ ಮಡಳ್ಳಿ ಅದಲ್ಲಿ ಗುಡ್ಡ ಕುಸಿದು ಇದೇ ಥರ ಅಲ್ಲಿ ಕಾರ್ಮಿಕರು ಅವೈಜ್ಞಾನಿಕ ಗಣಿಗಾರಿಕೆ ಮಾಡಿದ್ದರಿಂದ 3 ಜನ ಕಾರ್ಮಿಕರು ಸತ್ತ ನಂತರ ನಾವು ಈ ಜಿಲ್ಲೆಗೆ ಕಾರ್ಯಭಾರವನ್ನು ವಹಿಸ್ಕೊಳ್ತೀನಿ. ಆ ಸಮಯದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗಣಿ ಗುತ್ತಿಗೆ ಪ್ರದೇಶಗಳಿಗೂ ಕೂಡ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ. ಎಲ್ಲ ಪ್ರದೇಶಗಳು ಕೂಡ ವೈಜ್ಞಾನಿಕವಾಗಿ ಗಣಿಗಾರಿಕೆ ಮಾಡಬೇಕು, DGMS ನಾರ್ಮ್ ಪ್ರಕಾರನೇ ಮಾಡಬೇಕು ಅಂತೇಳಿ ನಾವು 1 ತಿಂಗಳು ಗಣಿಗಾರಿಕೆಯನ್ನು ಬಂದ್ ಮಾಡಿ ಈ ಪ್ರದೇಶದಲ್ಲೂ ಕೂಡ ನಾವು ಬಂದ್ ಮಾಡಿರ್ತೀವಿ. ಆದರೆ ಅದಾದ 1 ತಿಂಗಳ ನಂತರ ಈ ಎಲ್ಲ ಗುತ್ತಿಗೆದಾರರು ಜಿಲ್ಲೆಯಾದ್ಯಂತ ನಾವು DGMS ನಾರ್ಮ್ ಪ್ರಕಾರ ನಾವು ಗಣಿಗಾರಿಕೆಯನ್ನು ನಾವು ಮಾಡ್ತೀವಿ ಮತ್ತು ಸೈಂಟಿಫಿಕ್ ಗಣಿಗಾರಿಕೆಯನ್ನು ನಾವು ಮಾಡ್ತೀವಿ. ನಾವು ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತೇಳಿ ನಮಗೆ ಅಫಿಡವಿಟನ್ನು ಸಬ್ಮಿಟ್ ಮಾಡ್ತಾರೆ. ಮುಚ್ಚಳಿಕೆಯನ್ನು ಬರ್ಕೊಟ್ಟ ಮೇಲೆ ಚಾಪ ಕಾಗದಲ್ಲಿ ಮುಚ್ಚಳಿಕೆ ಬರ್ಕೊಟ್ಟ ಮೇಲೆ ಮತ್ತೆ ಇವರಿಗೆ ಗಣಿಗಾರಿಕೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ವು. ಬಟ್ ಇಲ್ಲಿ ಏನಾಗಿದೆ, ತುಂಬ ಹಾಳಾಗಿದೆ. ಜೊತೆಗೆ ಅವೈಜ್ಞಾನಿಕವಾಗಿ ಗಣಿಗಾರಿಕೆಯಲ್ಲಿ ನಡೆಸಿದ್ದಾರೆ. ಇದರ ಜವಾಬ್ದಾರಿ ಪೂರ್ತಿ ಗುತ್ತಿಗೆದಾರರದ್ದೇ. ಗುತ್ತಿಗೆದಾರ ವೈಫಲ್ಯ ಆಗಿರೋದ್ರಿಂದ ನಾವು ಇನ್ನು ಮುಂದೆ ಈ ಘಟನೆ ನಡೆದಂತೆ ಮತ್ತೆ ನಾವು ಗಣಿಗಾರಿಕೆಯನ್ನು ಈ ಪ್ರದೇಶವನ್ನು ನಾವು ಗುತ್ತಿಗೆನ ರದ್ದುಪಡಿಸ್ತೀವಿ. ಜೊತೆಗೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡ್ತೀವಿ ಸರ್. ಇಲ್ಲ, ನೋಟಿಸ್ ಜಾರಿ ಮಾಡಿದ್ಮೇಲೆ ಅವ್ರಿಗೆ ಒಂದು ಅವಕಾಶ ನಾವು ಕೊಟ್ಟಿದ್ವು. ಗುತ್ತಿಗೆನ ರದ್ದುಪಡಿಸೋದು ಬೇಡ, ಯಾಕಂದರೆ ಇಂಡಸ್ಟ್ರಿ ನಡೀಬೇಕನ್ನೋ ಒಂದೇ ಕಾರಣಕ್ಕೆ ಅವರು ಮನವಿ ಮಾಡ್ಕೊಂಡ ಮೇಲೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ವು. ಬಟ್ ಆ ಅವಕಾಶನ ಅವರು ಸದ್ಬಳಕೆ ಮಾಡ್ಕೊಂಡಿಲ್ಲ. ಸೊ ಈಗ ಪ್ರಾಣ ಹಾನಿ ಆಗಿದೆ, ಜೀವ ಹಾನಿ ಆಗಿದೆ. ಇನ್ಮೇಲೆ ನಾವು ಈ ಒಂದು ಪ್ರದೇಶವನ್ನು ಕಂಪ್ಲೀಟ್ ಸ್ಥಗಿತಗೊಳಿಸ್ತೀವಿ, ಗುತ್ತಿಗೆನ ರದ್ದುಪಡಿಸ್ತೀವಿ, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಸರ್.